ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸಮಿತಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಸ್ತಬ್ಧಚಿತ್ರ ರಥಯಾತ್ರೆ ಡಿಸೆಂಬರ್ 25ರಂದು ಬೆಳಿಗ್ಗೆ 9 ಗಂಟೆಗೆ ಮಂಗಳೂರು ತಲುಪಲಿದೆ. 3 ದಿನಗಳ ಕಾಲ ನಗರದ ವಿವಿಧ ಕಡೆ ಜಾಗೃತಿ ಕಾರ್ಯಕ್ರಮ ಜರುಗಲಿದೆ. ಮೈಸೂರಿನಲ್ಲಿ ಉದ್ಘಾಟನೆಗೊಂಡ ಬಳಿಕ ಸ್ತಬ್ಧಚಿತ್ರ ಹೊತ್ತ ರಥವು 45 ದಿನಗಳ ಕಾಲ 18 ಜಿಲ್ಲೆಗಳು ಮತ್ತು ಬೆಂಗಳೂರು ಮಹಾನಗರದಲ್ಲಿ ಸಂಚರಿಸಿ ವಿವಿಧ ನಗರ ಪಟ್ಟಣಗಳಲ್ಲಿ ಜನಜಾಗೃತಿ ಸಭೆಗಳನ್ನು ಹಮ್ಮಿಕೊಳ್ತಾ ಇದೆ. ಮಂಗಳೂರಿನಲ್ಲಿ ಡಿಸೆಂಬರ್ 25, 26 ಮತ್ತು 27ರಂದು ಆಯ್ದ 4 ಕೇಂದ್ರಗಳಲ್ಲಿ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಡ್ರಗ್ಸ್ ಮುಕ್ತ ಅಭಿಯಾನ ಮಂಗಳೂರು ಸಂಚಾಲಕ ಸಿಎ ಶಾಂತರಾಮ್ ಶೆಟ್ಟಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಯುವಕರಲ್ಲಿ ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ನೈಜ ಅರಿವು ಮೂಡಿಸುವಂಥದ್ದು, ಮಾದಕ ವಸ್ತುಗಳ ಬಳಕೆ, ಮಾರಾಟ ಮತ್ತು ಅಪರಾಧಗಳ ಬಗ್ಗೆ ಜನರನ್ನು ಎಚ್ಚರಗೊಳಿಸುವಂಥದ್ದು, ಯುವಕರು ಡ್ರಗ್ಸ್ ರಹಿತರಾಗಿ ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಉತ್ತೇಜಿಸುವಂಥದ್ದು, ಡ್ರಗ್ಸ್ ವಿರುದ್ಧ ಸಾಮಾಜಿಕ ಶೈಕ್ಷಣಿಕ ಸಂಸ್ಥೆಗಳ ಸಕ್ರಿಯ ಭಾಗವಹಿಸುವಿಕೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಉದ್ದೇಶ ಎಂದರು. ಡಿಸೆಂಬರ್ 25ರಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಉರ್ವ ಸ್ಟೋರು, 11 ಗಂಟೆಗೆ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲು ಶಕ್ತಿನಗರ, ಸಂಜೆ 6:30 ಗಂಟೆಗೆ ಕಾವೂರು ಜ್ಯೋತಿನಗರ, 26ರಂದು ಬೆಳಿಗ್ಗೆ 9 ಗಂಟೆಗೆ ಎಜೆ ಡೆಂಟಲ್ ಕಾಲೇಜ್ ಕೊಂಟಿಕಾನ, 10 ಗಂಟೆಗೆ ಮಂಗಳಾ ಕಾಲೇಜು ನೀರ್ಮಾರ್ಗ, ಮಧ್ಯಾಹ್ನ 12 ಗಂಟೆಗೆ ಭಾರತೀಯ ಶಾಲೆ ನಂತೂರು, 1 ಗಂಟೆಗೆ ಕೆನರಾ ಕಾಲೇಜು ಕೊಡಿಯಲ್ಬೈಲ್, 27ರಂದು ಬೆಳಿಗ್ಗೆ 10 ಗಂಟೆಗೆ ಶಾರದಾ ವಿದ್ಯಾಲಯ ಹಾಗೂ 11:30 ಗಂಟೆಗೆ ರಾಮಕೃಷ್ಣ ಕಾಲೇಜಿನಲ್ಲಿ ಜಾಗೃತಿ ಕೂಡ ನಡೆಯಲಿದೆ. ಯುವಜನರ ಮೇಲೆ ಡ್ರಗ್ಸ್ನ ಮನೋವೈಜ್ಞಾನಿಕ, ದೈಹಿಕ ಮತ್ತು ಸಾಮಾಜಿಕ ಹಾನಿಗಳ ಮಾಹಿತಿಯನ್ನ ಹೊತ್ತ ಸ್ತಬ್ಧಚಿತ್ರ ಇದಾಗಿದೆ. ವಿದ್ಯಾರ್ಥಿ ಪೋಷಕ ಗುರುಗಳಿಗೆ ಸಮಾಲೋಚನಾ ವೇದಿಕೆಯಂತೆ ಚಿಂತನಶೀಲರಾಗಲು ಇದು ಆಸ್ಪದವನ್ನ ಮಾಡಿಕೊಡಲಿದೆ. ಯುವಕರಲ್ಲಿನ ಸಾಮರ್ಥ್ಯ, ಪ್ರಯತ್ನ ಇದಾಗಿದ್ದು ಸ್ವಯಂ ಸೇವಕರು ಮತ್ತು ಸಂಘಟನೆಗಳ ಒಂದು ಜಾಲವನ್ನು ರಚಿಸಿ ಕಾರ್ಯಪ್ರವೃತ್ತರಾಗಲು ಪ್ರೇರೇಪಿಸುವ ಗುರಿಯನ್ನ ಹೊಂದಿದೆ. ಡ್ರಗ್ಸ್ ಬಳಕೆ ಮತ್ತು ಅದರ ಅಕ್ರಮ ವಹಿವಾಟು ತಗ್ಗಿಸುವ ಮತ್ತು ಅಂತ್ಯಗೊಳಿಸುವ ಬಗ್ಗೆ ಯೋಜನೆಯನ್ನು ರೂಪಿಸುವಂಥದ್ದು, ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಆರೋಗ್ಯಕರ ವಾತಾವರಣದಲ್ಲಿ ಮೌಲ್ಯಯುತ ಶಿಕ್ಷಣ ಉತ್ತೇಜಿಸುವಂಥದ್ದು, ಯುವಕರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಭವಿಷ್ಯ ನಿರ್ಮಾಣದ ಗುರಿ ಮತ್ತು ರಾಷ್ಟ್ರ ನಿರ್ಮಾಣ ಮಾಡುವ ಸಕಾರಾತ್ಮಕ ಸಾಮಾಜಿಕ ಬದಲಾವಣೆ ತರುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು. ಅಭಿಯಾನ ಸಂಚಾಲಕ ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಸಹ ಸಂಚಾಲಕರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತೂರು, ರಮೇಶ್ ಕೆ, ಉದ್ಯಮಿ ಪುರುಷೋತ್ತಮ್ ದೇವಸ್ಯ ಉಪಸ್ಥಿತರಿದ್ದರು. ಬೇರೆ ಬೇರೆ ಕಾಲೇಜುಗಳಲ್ಲಿ ಈಗಾಗಲೇ ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ದೇವೆ. ಅಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಹ ಬರ್ತಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದ್ದಾಗಿದ್ದು ಯಾಕೆ ಅಂತ ಹೇಳಿದ್ರೆ, ಈ ಡ್ರಗ್ ಅಂತ ಹೇಳುವುದು ಒಂದು ವ್ಯಕ್ತಿಯ ಜೀವನವನ್ನು ಹಾಳು ಮಾಡ್ತದೆ, ಅವನ ಶಿಕ್ಷಣವನ್ನು ಹಾಳು ಮಾಡ್ತದೆ, ಅಲ್ಲದೆ ಅವನ ಸಂಸಾರವನ್ನು ಹಾಳು ಮಾಡ್ತದೆ, ನಮ್ಮ ಇಡೀ ಸಮಾಜವನ್ನೇ ಹಾಳು ಮಾಡ್ತದೆ. ಅದಕ್ಕಾಗಿ ಈ ನೀರಂತ ಹೇಳ್ತಾರೆ, ಇದು ಬಹಳ ಅಗತ್ಯ ಇದೆ. ಬಹುಶಃ ಮಂಗಳೂರಿನಲ್ಲಿ ನಾವು ತುಂಬಾ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಪರಿವರ್ತನಾ ಟ್ರಸ್ಟ್ ಇವತ್ತು ಬೆಂಗಳೂರಿನಲ್ಲಿದ್ದರೂ ಸಹ ಮೈಸೂರಿನಿಂದ ಸ್ಟಾರ್ಟ್ ಆಗಿ 16 ಡಿಸ್ಟ್ರಿಕ್ಟ್ಗಳಲ್ಲಿ ಮುಗಿಸಿ ಇವತ್ತು ನಮ್ಮ ಈ ಡಿಸ್ಟ್ರಿಕ್ಟ್ 25ನೇ ತಾರೀಕಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದರ ಹಿಂದೆ ದೊಡ್ಡದಾದ ಒಂದು ಚಾಲೆಂಜ್ಗಳಿದೆ. ಖಂಡಿತ ನಾವೆಲ್ಲ ಸೇರು. ರಾಘವೇಂದ್ರ ಅವರು ಸ್ವಸ್ತಿಕ್ ಬಿಸಿನೆಸ್ ಸ್ಕೂಲ್ ಪ್ರೆಸಿಡೆಂಟ್ ಬಂದರು. ಥ್ಯಾಂಕ್ ಯು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾಡುವ ಕಾರ್ಯಕ್ರಮವನ್ನು ನೀವು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು ಅಥವಾ ಪ್ರಿಂಟ್ ಮೀಡಿಯಾ ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟು ಪ್ರತಿಯೊಂದು ಯುವಕನ ಒಂದು ಜೀವನವನ್ನ ಯಾವ ರೀತಿ ಒಂದು ಚೇಂಜಸ್ ಮಾಡಬೇಕಂತ ಹೇಳೋದಕ್ಕೆ ನಾವೆಲ್ಲ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡುವ ಅಂತ ಹೇಳಿ ಈ ಒಂದು ಪರಿವರ್ತನಾ ಪ್ರಶ್ನೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ನಮ್ಮಲ್ಲಿ ಜೋಡಿಸಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲೆಲ್ಲರಲ್ಲಿ ಇದು ಯುವಕರನ್ನ ಕೇಂದ್ರೀಕೃತವಾಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಸೊ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದೆ, ಕೈ ಜೋಡಿಸ್ಲಿಕ್ಕಿದೆ. ಒಟ್ಟಿನಲ್ಲಿ ವ್ಯಸನ ಮುಕ್ತ ಕರ್ನಾಟಕ ಎನ್ನುವ ಅಭಿಯಾನದಿಂದ ಈ ಒಂದು ಆಂದೋಲನ ನಡೆಯಲಿಕ್ಕಿದೆ.